ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಹಂಗಾಗ್ಬಿಟ್ಟು ನನಗೆ ಯಾವುದೇ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ನನ್ನದೇ ಆದಂತಹ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು, ಸೊ ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು. ಮತ್ತು ಬಂದುಬಿಟ್ಟು ನನಗೆ ಹೆಲ್ತ್ ಇಶ್ಯೂ. ನಾವು ಲಾಸ್ಟು ನಮ್ಮದು 11th ಇಯರ್ ಆ್ಯನಿವರ್ಸರಿಗೆ ಒಂದು ಸ್ಮಾಲ್ ಟ್ರಿಪ್, ಒಂದು 2 ಡೇಸ್ 3 ಡೇಸ್ ಟ್ರಿಪ್ ಹೋಗಿದ್ವಿ. ಸೊ ಅದು ಹೋಗಿ ಬಂದಾದಮೇಲೆ ಮೇ ಬಿ ಅಲ್ಲಿ ವೆದರ್ ಚೇಂಜ್ ಅಥವಾ ವಾಟರ್ ಚೇಂಜ್ ಗೊತ್ತಿಲ್ಲ ಏನರಿಂದನೂ ನಂಗೆ ಅಲ್ಲಿಂದ ಬಂದು ಆದಮೇಲೆ ಒಂದು ನೆಕ್ಸ್ಟ್ ಡೇಗೇನೆ ಫುಲ್ಲು ವಾಯ್ಸ್ ಚೇಂಜ್ ಆಗಿ ಸ್ವಲ್ಪ ಕೋಲ್ಡು, ಕಾಫು ಮತ್ತು ಫೀವರ್ ಈ ಥರ ಆಯಿತು. ಹಾಗಾಗ್ಬಿಟ್ಟು ನನಗೆ ವಾಯ್ಸ್ ಚೇಂಜ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಒಂದು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ನೀನು ಡ್ರಾಪ್ ಮಾಡ್ತೀಯಾ, ಏಕೆ ಡ್ರಾಪ್ ಬೇಡ ಕಂಟಿನ್ಯೂ ಮಾಡು ಅಂತ. ಮತ್ತು ಆ್ಯನಿವರ್ಸರಿ ವ್ಲಾಗ್ ಯಾಕೆ ಹಾಕಿಲ್ಲ, ನೀವು ಟ್ರಿಪ್ ಹೋಗಿದ್ರು ಅಲ್ವಾ ಅದ್ರ ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ನಾನು ಇದು ನೆಕ್ಸ್ಟ್ ಡೇಸಿಂದ ನಾನು ಏನೇನು ವೀಡಿಯೋಸ್ ಇದೆ ನನ್ನ ಹತ್ರ, ಖಂಡಿತ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂತ ಹೇಳ್ತೀನಿ. ಮತ್ತು ನನಗೆ ಅದೇ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಅಂದಲ್ವ, ಸೊ ಹಂಗಾಗ್ಬಿಟ್ಟು ನಾನು ವಿಡಿಯೋ ಎಡಿಟ್ ಮಾಡಿರಲಿಲ್ಲ. ಈಗಲೂ ಇನ್ನೂ ಸ್ವಲ್ಪ ಕೋಲ್ಡ್ ಕಾಫ್ ಥರ ಇದೆ, ವಾಯ್ಸ್ ಚೇಂಜ್ ಅನ್ನಿಸ್ಬೋದು ನಿಮಗೆ. ಸೊ ಓಕೆ, ಇನ್ನೂ ತುಂಬ ದಿನ ಲೇಟ್ ಮಾಡೋದು ಬೇಡ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು. ಸೊ ಹಂಗಾಗ್ಬಿಟ್ಟು ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಕೊಂಡು ನಾನು ಇನ್ನು ಎಡಿಟ್ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಇದು ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಚಾನಲಲ್ಲಿ ಬರ್ತಾ ಇರೋದು. ಸೊ ಇನ್ನು ಖಂಡಿತ ಅದ್ರ ಬಗ್ಗೆ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಎಲ್ಲ ಕಾಮೆಂಟ್ ಮೆಸೇಜ್ ಮಾಡಿ DM ಮಾಡಿ ಕೇಳ್ತಾಯಿದ್ರು, ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಲ್ವ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಲ್ವಾ, ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಯಾಕೆ ಅದ್ರ ಬಗ್ಗೆ ನೀನು ವೀಡಿಯೋಸಲ್ಲಿ ನಿನ್ನ ಚಾನಲಲ್ಲಿ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಏನೋ ನನಗಿಷ್ಟು ದಿನ ಬೇಡ ಅಪ್ಲೋಡ್ ಮಾಡೋದು ಅಂತ ಅನಿಸಿತ್ತು. ಬಟ್ ಇದು ನನ್ನ ಫಸ್ಟ್ ವಿಡಿಯೋ. ಇನ್ನು ಮುಂದೆ ಖಂಡಿತ ನಮ್ಮ ಮನೆ ಬಗ್ಗೆ ಅಂದರೆ ನಾವು 2 ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಒಂದು ನಮಗೆ, ಇನ್ನೊಂದು ನಮ್ಮ ಭಾವ ಅವ್ರಿಗೆ. ಈಗ ಸದ್ಯಕ್ಕೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಇಬ್ಬರಿಗೂ 2 ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಅಲ್ಲೇ ಪಕ್ಕದಲ್ಲೇ. ಖಂಡಿತ ಪ್ರತಿಯೊಂದು ಇನ್ನು ಮುಂದೆ ಈ ನನ್ನ ಚಾನಲಲ್ಲಿ ಪ್ರತಿಯೊಂದು ನಮ್ಮ ಮನೆ ಬಗ್ಗೆ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಕೊಡ್ತೀನಿ. ನಮ್ಮ ಮನೆ ಅಂದರೆ ಏನು ಪೊಸಿಷನಲ್ಲಿದೆ, ನಾವು ಏನು ವರ್ಕ್ ಮಾಡಿಸ್ತಾ ಇದ್ದೀವಿ, ಯಾವ ಥರ ವರ್ಕೆಲ್ಲ ನಡೀತಾ ಇದೆ ಅಂತ ನಾನು ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಇಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನಾನೊಂದು ಸ್ವಲ್ಪ ದಿನ ವೀಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೇನೆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ವ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನು ನಾವು ಅವತ್ತು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಒಂದು 35 ಜನ ಇದ್ದರು ಅನಿಸುತ್ತೆ ಕೆಲಸ ಮಾಡೋರೆಲ್ಲ. ಅವ್ರಿಗೆ ಎಲ್ಲರಿಗೂ ಬೆಳಗ್ಗೆನೇ ತಿಂಡಿಗೆ ಟೊಮೆಟೊ ಬಾತು ಮತ್ತು ಹಾಗೆ ಅದರ ಜೊತೆ ಕಾಂಬಿನೇಷನ್ನಾಗಿ ಚಟ್ನಿ ಮಾಡಿದ್ವಿ. ಅಷ್ಟು ಜನಕ್ಕೆ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ವಿ. ಇನ್ನು ಅದು ಎಲ್ಲರಿಗೂ ಅವರೆಲ್ಲ ಕೆಲಸದವರೆಲ್ಲ ತಿಂದು ಹೋದಾದಮೇಲೆ ನಮ್ಮ ಮಕ್ಕಳು, ನಾವು ಕೂಡ, ಅಂದರೆ ಮಕ್ಳಿಗೆ ತುಂಬ ಆಸೆ ಇರುತ್ತೆ ಅನಿಸುತ್ತೆ ಆ ಥರ ಆಚೆಗಡೆ ಊಟ ಮಾಡಬೇಕು ಅಂತಂದರೆ. ಮನೇಲಿ ಡೈಲಿ ತಿಂದು ಅವ್ರಿಗೂ ನಾವು ಬೆಳಗ್ಗೆನೇ ಮನೆಯಲ್ಲೇ ಇಟ್ಕೊಡ್ತೀವಿ ತಿಂದುಬಿಡಿ ಅಂದರೆ, ಇಲ್ಲ ನಾವು ಅಲ್ಲೇ ಹೊಸ ಮನೆ ಹತ್ರ ತಿಂತೀವಿ ಅನ್ನೋ ಹಾಗೆ ಅವರು ಎಲ್ಲ ಬಂದು ಇಲ್ಲೇನೇ ತಿಂಡಿ ಎಲ್ಲ ತಿಂದ್ಕೊಂಡ್ರು. ಮಕ್ಕಳು 3 ಜನ ಮಾತ್ರ ಬಂದಿದ್ದರು, ಹೆಣ್ಮಕ್ಳು. ಗಂಡು ಮಕ್ಕಳು ಇಬ್ಬರು ಬಂದಿರಲಿಲ್ಲ. ಸೊ ಇವರು ಊಟ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಅಂದರೆ ದೇವ್ರ ಮನೆ ನಮ್ಮದು ಕನ್ಸ್ಟ್ರಕ್ಷನ್ ಆಗಿದೆ. ಆ ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಒಂದು ನಾವು ಫೋಟೋ ಇಡೋದಕ್ಕೆ ಅಥವಾ ಏನಾದರೂ ಡಿಸೈನ್ ಮಾಡಿಸೋಣ ಅಂದ್ಬಿಟ್ಟು ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಅದರಲ್ಲಿ ಅವ್ರು ಕೂತ್ಕೊಂಡು ಏನೋ ಒಂದು, ಅಂದರೆ ನಾನು ಸರಸ್ವತಿ ಮತ್ತು ನಾನು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇಬ್ಬರೂ ಆ ಥರ ಫೋಟೋ ತೆಗೆಸ್ಕೊಳ್ತಾಯಿದ್ರು. ಸೊ ಅದೊಂದು ಕ್ಲಿಪ್ಪು. ಮತ್ತು ಹಾಗೆ ನಮ್ಮ ಮನೆ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಪ್ರತಿಯೊಂದೂ, ಅಂದರೆ ಯಾವ್ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ, ಯಾವ್ಯಾವ ರೂಮ್ಸ್ ಯಾವುವು, ಅಥವಾ ಕಿಚನ್ನು ಮತ್ತು ಹಾಲು ಯಾವ್ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದೊಂದು ಜಸ್ಟ್ ಹಾಗೆ ನಾನು ವಿಡಿಯೋ ಮಾಡಿಲ್ಲ ಇದನ್ನು. ನಮ್ಮ ದೊಡ್ಡ ಮಗಳು ಚೇತನ ಅಂತ ಅವಳೇ ವಿಡಿಯೋ ಮಾಡಿರೋದು. ನಾನು ಖಂಡಿತ ಅವ್ರಿಗೆಲ್ಲ ತಿಂಡಿ ಬಡಿಸೋದ್ರಲ್ಲಿದ್ದೆ ನಾನು. ಅವಳೇ ಎಲ್ಲ ವಿಡಿಯೋ ಮಾಡಿಕೊಂಡು ಫೋನಲ್ಲೆಲ್ಲ ಇತ್ತು. ನಾನು ಸರಿ ನೋಡಿಬಿಟ್ಟು ಇನ್ನು ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಇದು ವಿಡಿಯೋ ಬಂದುಬಿಟ್ಟು ಮೇಲ್ಗಡೆ ಟಾಪ್ ಮೋಲ್ಡ್ ಮೇಲೆ ಮಡ್ಡಿ ಎಳೆಯೋದು ಅಂತ ಈ ಥರ ಸಿಮೆಂಟ್ ಎಲ್ಲ ಕಲಿಸ್ಕೊಂಡು ಒಂದು ಲೆವೆಲ್ಲಾಗಿ, ಅಂದರೆ ಹೆಚ್ಚು ಕಮ್ಮಿ ಇರುತ್ತಲ್ವ ಮೋಲ್ಡ್ ಎಲ್ಲ, ಅದನ್ನೆಲ್ಲ ಒಂದೇ ಲೆವೆಲಲ್ಲಿ
ಒಂದು ಲೆವೆಲ್ ಮಾಡ್ತಾರೆ. ಸೊ ಅವರು ಬೆಳಗ್ಗೆ 6 o'clockಗೆ ಬಂದಿದ್ದರು ಕೆಲಸದವರು. ಇಲ್ಲ ಅಂತ ಲೇಟಾಗಿ ಬಂದರೆ ಲೇಟ್ ಆಗಿಬಿಡುತ್ತೆ, ಒಂದು ಮೋಲ್ಡ್ ಒಂದು ದಿನಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು, ನಮ್ದು 2 ಮನೆ ಇರೋದರಿಂದ ಸೊ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಬಂದಿರೋದ್ರಿಂದ ಅವ್ರಿಗೆ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಟ್ಟಿದ್ವಿ. ಸೊ ಈ ಥರನೂ ಹಾಕ್ಸ್ಬೋದು, ಇಲ್ಲ ಟೈಲ್ಸ್ ಆದ್ರೂ ಪಾರ್ಕಿಂಗ್ ಟೈಲ್ಸ್ ಅಥವಾ ಮೋಲ್ಡ್ ಟೈಲ್ಸ್ ಅಂತ ಏನು ಬರುತ್ತೆ ಅದನ್ನು ಬೇಕಾದರೂ ಹಾಕ್ಬೋದು. ಬಟ್ ನಮ್ಮ ಮನೆಯಲ್ಲಿ ಟೈಲ್ಸ್ ಬೇಡ ಅಂತ ಅಂದರು. ಬಟ್ ಏನಕ್ಕೆ ಅನ್ನೋದು ಖಂಡಿತ ನನಗೆ ಅದೇ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರೋ ಹಂಗೆ ಟೈಲ್ಸ್ ಬೇಡ ಅಂತಂದಿದ್ದು ಏನಕ್ಕೆ ಅಂತ ಅಂದರೆ ಅದೇನು ಸ್ವಲ್ಪ ಬಿರುಕು ಬಿಡುತ್ತೆ, ಸ್ವಲ್ಪ ಲೇಟ್ ಆಗ್ತಾ ಬಿರುಕು ಬಿಡುತ್ತೆ, ಮತ್ತು ಆವಾಗ ಬಿಸಿಲು ಮತ್ತು ಮಳೆ ಎಲ್ಲ ಇದೆಲ್ಲ ಬಂದಾಗ ಬಿರುಕು ಬಿಟ್ಟು ಆ ಮಳೆ ನೀರೆಲ್ಲ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ, ಆವಾಗ ಸ್ವಲ್ಪ ಡ್ಯಾಮೇಜ್ ಆಗುತ್ತೇನೋ ಅನ್ನೋ ಒಂದು ಕಾರಣಕ್ಕೆ, ಮತ್ತು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅಂದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಸಿಮೆಂಟಲ್ಲಿ ಇದು ಮಾಡಿಸೋದು ಮಡ್ಡಿ ಹೇಳ್ಸಿದ್ರು. ಇದು ನಮ್ಮ ಮನೆಯವ್ರ ಪ್ಲಾನು. ಈ ನಮ್ಮ ಮನೆಗೆ ಒಂದು 50% ಇಂಜಿನಿಯರ್ ಪ್ಲಾನ್ ಆದರೆ ಇನ್ನು 50% ನಮ್ಮ ಮನೆಯವರೇ ಇಂಜಿನಿಯರ್ ಈ ಮನೆಗೆ ಅಂತ ಹೇಳ್ಬೋದು. ಖಂಡಿತ ಪ್ರತಿಯೊಂದು ಐಡಿಯಾಸು ಮನೆಯಲ್ಲಿ ಎಲ್ಲ ಯಾವ ಥರ ಮಾಡಬೇಕು ಅಂತ ಕೆಲಸದವ್ರಿಗೂ ಇಂಜಿನಿಯರ್ ಯಾವ ಥರ ಕೆಲಸದವ್ರ ಜೊತೆ ಇದ್ಬಿಟ್ಟು ಹೇಳ್ಕೊಡ್ತಾರೋ ಅದೇ ಥರ ನಮ್ಮ ಮನೆಯವರು ಅವ್ರ ಜೊತೆ ಇದ್ಬಿಟ್ಟು ಪ್ರತಿಯೊಂದೂ ಇದೇ ಥರ ಮಾಡಿ ಅಂತ ಹೇಳ್ಕೊಟ್ಟು ಆ ಮನೇನ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋದು. ಅದಕ್ಕೆ ನಾನು ಹೇಳಿದ್ದು ಒಂದು 50% ಇಂಜಿನಿಯರ್ ಪ್ಲಾನ್ ಆದರೆ ಇನ್ನು 50% ನಮ್ಮ ಮನೆಯವರೇ ಇಂಜಿನಿಯರು ನಮ್ಮ ಮನೆಗೆ ಅಂತ ಹೇಳ್ತೀನಿ. ಸೊ ಇದೆಲ್ಲ ಇನ್ನು ಒಂದು ನಮ್ಮ ಮನೆ ಪಕ್ಕದಲ್ಲೇ ಗಾರ್ಡನ್ ಏರಿಯಾಗೆ ಅಂತ ಹೇಳ್ಬಿಟ್ಟು ನಾವು ಬಿಟ್ಕೊಂಡಿದ್ದೀವಿ. ಅದೆಲ್ಲ ತುಂಬ ಡೌನ್ ಇತ್ತು. ನೆನ್ನೆ ತಾನೇ JCB ಎಲ್ಲ ಬಂದುಬಿಟ್ಟು ಮಣ್ಣೆಲ್ಲ ನಾವು ಒಡಿಸಿದ್ವಿ, ಅದನ್ನೆಲ್ಲ ಲೆವೆಲ್ ಮಾಡೋಗಿದೆ. ಇನ್ನು ಇಲ್ಲಿ ನೀವೇನೋ ಒಂದು ಚಿಕ್ಕದಾಗಿ ಒಂದು ಪ್ಲೇಸ್ ನೋಡ್ತಾ ಇದ್ದೀರಾ, ಅದು ಬಂದುಬಿಟ್ಟು ಒಂದು ನಾವು ಈಚೆಗಡೆ ಒಂದು ರೂಮನ್ನು ಮತ್ತು ಹಾಗೆ ಕಾಮನ್ ವಾಶ್ರೂಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿದ್ದಾರೆ. ಅದಿನ್ನೂ ಕನ್ಸ್ಟ್ರಕ್ಷನ್ ಈಗ ಮಾಡಬೇಕು, ಅದಕ್ಕೋಸ್ಕರನೇ. ಮತ್ತು ಅದಕ್ಕೂ ಮತ್ತು ಸುತ್ತು ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ಗೂ ಸೇರಿಸ್ಬಿಟ್ಟು ಕಲ್ಲೆಲ್ಲ ತರಿಸಿಟ್ಟಿದ್ದಾರೆ, ಅಂದರೆ ಇಟ್ಟಿಗೆ ಅಂತ ಏನೋ ಅದನ್ನೆಲ್ಲ ತರಿಸಿಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ಇನ್ನು ಇದಿಷ್ಟು ಮಾತ್ರ ನಾನು ಸದ್ಯಕ್ಕೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ ಅದೇ ನೆಕ್ಸ್ಟ್ ನಾನು ಆವಾಗಲೇ ಹೇಳ್ದಂಗೆ ನಾನು ಇನ್ನೊಂದು ಯಾವುದಾದ್ರೂ ಒಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತ ಪ್ರತಿಯೊಂದೂ ನಾನು ಡೀಟೇಲಾಗಿ ನಿಮ್ಗೆ ಏನೇನು ವರ್ಕ್ ನಡೀತಾ ಇದೆ ಅಂತ ಹೇಳ್ತೀನಿ. ಇನ್ನು ನಾವು ಟೈಮ್ ಆಯಿತು, ಇನ್ನು ಅದೇ ಮಧ್ಯಾಹ್ನಕ್ಕೂ ಬೇರೆ ಲಂಚ್ ಮಾಡಬೇಕಿತ್ತಲ್ವ ಇವರೆಲ್ಲರಿಗೂ. ಸೊ ಹಂಗಾಗ್ಬಿಟ್ಟು ನಾವು ಎಲ್ಲ ಏನೇನು ನಾವು ಆಗಲೇ ತಂದಿದ್ವಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ಸೊ ಇದು ಬಂದುಬಿಟ್ಟು ನಮ್ಮ ಭಾವ ಅವ್ರ ಮನೆ ಕನ್ಸ್ಟ್ರಕ್ಷನ್ನು. ಅಲ್ಲೂ ಎರಡೂ ಕಡೆನೂ ಒಂದು ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಬೋದು, ಕೆಲಸ ಮಾಡೋರೆಲ್ಲ. ಎರಡೂ ಕಡೆನೂ ನಾವಿನ್ನು ತಿಂಡಿ ಊಟ ಎಲ್ಲನೂ ಅರೇಂಜ್ ಮಾಡಬೇಕಾಗಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಬಿಟ್ಟು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.